ಶ್ರೀ ಗುರುಭ್ಯೋ ನಮಃ. ರುದ್ರಾಧ್ಯಾಯದ ಶ್ರವಣದ 9ನೇ ಭಾಗ ಇದು. ಅನುವಾಕ 10ನೇದ್ದು. ದ್ರಾಪೆ ಅಂಧಸಸ್ಪತೆ ದರಿದ್ರಂ ನೀಲಲೋಹಿತ ಯೇಷಾಂ ಪುರುಷಾಣಾಂ ಯೇಷಾಂ ಪಶೂನಾಂ ಮಾಭೇರ್ಮಾರೋ ಯೇಷಾಂ ಕಿಂಚನಾವಮತ್. ಇದಕ್ಕೆ ಈ ಒಂದು ಮಂತ್ರಕ್ಕೆ ವಿಶಿಷ್ಟವಾದಂಥ ಅರ್ಥಗಳನ್ನು ಸತ್ಯಧರ್ಮ ಸ್ವಾಮಿಗಳು ಹೇಳ್ತಾರೆ. ಮತ್ಸ್ಯ, ಕೂರ್ಮ, ವರಾಹ ಮೊದಲಾದ ಎಲ್ಲ ಅವತಾರಗಳ ಪರವಾಗಿ. ಆದರೆ ನಾನು ಅದನ್ನ ಯಾಕೆ ಹೇಳಿಲ್ಲ ಅಂತಂದರೆ, ಕೆಲವು ನಿಷ್ಪತ್ತಿಗಳು ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಮುದ್ರಣದ ದೋಷದಿಂದಾಗಿ. ಮತ್ತು ಸತ್ಯಧರ್ಮ ಸ್ವಾಮಿಗಳ ಭಾಷೆಯು ಕೂಡ ಬಹಳ ಕಠಿಣವಾದದ್ದು. ಆದ್ದರಿಂದ ಕೇವಲ ಈ ಎಲ್ಲ ಶಬ್ದಗಳು ದ್ರಾಪೆ, ಅಂಧಸಸ್ಪತೆ, ದರಿದ್ರನ್, ದರಿದ್ರ ಅಂದರೆ ಬಡವ, ನಿಷ್ಕಿಂಚನಂತೆ ವಾಮನ ರೂಪಿಯಾಗಿ ಬಂದವನು, ದರಿದ್ರನ್ ನೀಲಲೋಹಿತ, ಹೀಗೆ ಆ ಎಲ್ಲ ಶಬ್ದಗಳಿಗೆ ಮತ್ಸ್ಯಾವತಾರಾದಿ 10 ಅವತಾರಗಳ ಪರವಾಗಿ ಅರ್ಥ ಹೇಳ್ತಾರೆ ಅಂತ ಅಷ್ಟು ಅನುಸಂಧಾನ ಮಾತ್ರ ಮಾಡಿಕೊಂಡು ಸುಮ್ಮನೆ ಆಗಿಬಿಟ್ಟೆ. ವಸ್ತುತಃ ಅದು ಒಂದು ಮಂತ್ರನೇ ಎಲ್ಲ ಅವತಾರಗಳನ್ನು ಹೇಳೋದ್ರಿಂದ ಬಹಳ ವಿಶಿಷ್ಟವಾದಂಥ ಮಂತ್ರ. ನಮ್ಮಲ್ಲಿ ವೇದವಾಕ್ಯಗಳಲ್ಲಿ ಇಷ್ಟೆಲ್ಲ ವೇದವಾಕ್ಯಗಳು ನಮ್ಮಲ್ಲಿ ಪ್ರಚಲಿತ ಇದೆಯಲ್ಲ, ಸಾಮಾನ್ಯವಾಗಿ ಭಗವಂತನ 10 ಅವತಾರಗಳನ್ನು, ರಾಮ, ಕೃಷ್ಣ ಅಂತ ಭಗವಂತನನ್ನು ಸ್ಪಷ್ಟವಾಗಿ ಹೆಸರಿಸುವಂಥ ವೇದ ಮಂತ್ರಗಳು ಇಲ್ಲ. ಒಂದಿದೆ, ಅದನ್ನು ಮುಂದೆ ಹೇಳ್ತಾನೆ. ಹಾಗಾಗಿ ಇದ್ದ ವೇದವಾಕ್ಯಗಳೇನಿವೆ ಅವುಗಳಲ್ಲೇ ಭಗವಂತನ 10 ಅವತಾರಗಳನ್ನ ಬೇರೆ ಬೇರೆ ರೀತಿಯಾಗಿ ಆ ಶಬ್ದಗಳಿಗೆ ನಿಷ್ಪತ್ತಿ ಮಾಡಿ ಅನುಸಂಧಾನ ಮಾಡಬೇಕು. ಹಾಗಾಗಿ ಎಷ್ಟೋ ಜನ ಕೇಳೋದಿದೆ, ರಾಮ, ಕೃಷ್ಣ ಇವರೆಲ್ಲ ಭಗವಂತನ ಅವತಾರ ಅಂತಿರಲ್ಲ, ಎಲ್ಲೂ ವೇದದಲ್ಲಿ ಒಂದೂ ಮಾತಿಲ್ಲಲ್ಲ ಆ ಥರದ್ದು. ಪ್ರಸಿದ್ಧವಾದಂಥ ಋಕ್, ಯಜುಸ್, ಸಾಮ ಯಾವ ವೇದದಲ್ಲಿಯೂ ಕೂಡ ರಾಮ, ಕೃಷ್ಣ ಇತ್ಯಾದಿ ಹೆಸರುಗಳಿಲ್ಲ. ಹೇಗೆ ಅವರನ್ನ ದೇವರ ಅವತಾರ ಅಂತಂತೀರಿ ಅಂತ ಒಂದು ಆಕ್ಷೇಪ ಕಾಣಿಸ್ತದೆ. ಆದರೆ ನಮ್ಮದು ಬರೇ ವೈದಿಕ ದೃಷ್ಟಿಕೋನ ಅಲ್ಲ, ವೇದ ಮತ್ತು ಪುರಾಣ ಎರಡನ್ನೂ ಸಮನ್ವಯ ಮಾಡಿದ ದೃಷ್ಟಿಕೋನ. ಆದ್ದರಿಂದ ವೇದದಲ್ಲೇ ಎಲ್ಲ ಇರಬೇಕಾಗಿಲ್ಲ, ಅದು ಪುರಾಣದಲ್ಲಿ ಇದ್ರೂ ಕೂಡ ಸಾಕು. ಆದರೂ ಆಚಾರ್ಯರು ಏನು ಮಾಡಿದ್ರು ಅಂದರೆ, ಒಂದು ವಿಶಿಷ್ಟವಾದಂಥ ಮಂತ್ರವನ್ನು, ಒಂದು ವೇದವಾಕ್ಯವನ್ನು, ಅದು ಯಾವ ವೇದವಾಕ್ಯ ನನ್ನ ನೆನಪಿಲ್ಲ ಈಗ. ವಾಸುದೇವ ಸಂಕರ್ಷಣೋ ನಿರುದ್ಧೋ ಮತ್ಸ್ಯ ಕೂರೋ ವರಾಹೋ ನೃಸಿಂಹೋ ವಾಮನೋ ರಾಮಃ ರಾಮಃ ಕೃಷ್ಣೋ ಬುದ್ಧ ಕಲ್ಕಿರಹಂ ಶತಧಾಹಂ ಸಹಸ್ರದಾಹಂ ಅಮಿತೋಹಂ ಅಂತ ಒಂದು ದೊಡ್ಡ ಒಂದು 4-5 ವಾಕ್ಯಗಳ ಒಂದು ಉಪನಿಷತ್ತಿನ ತುಣುಕನ್ನು ಬ್ರಹ್ಮಸೂತ್ರ ಭಾಷೆಯಲ್ಲಿ ಉದಾಹರಣೆ ಕೊಡ್ತಾರೆ. ಆದರೆ ಅದು ಆಚಾರ್ಯರಿಗೆ ಮಾತ್ರ ಗೊತ್ತಿರಬಹುದಾದಂಥ ಶ್ರುತಿ, ಉಳಿದವರಿಗೆ ಅದು ಗೊತ್ತಿಲ್ಲ. ಅದರಿಂದ ಅಷ್ಟು ಸ್ಪಷ್ಟವಾಗಿ ಬೇರೆ ಮಂತ್ರಗಳ ಮೂಲಕ ನಮಗೆ ಭಗವಂತನ 10 ಅವತಾರಗಳ ಸ್ಮರಣ ಆಗೋದಿಲ್ಲ. ಹಾಗಾಗಿ ಇಂಥ ಕೆಲವು ಮಂತ್ರಗಳಿಂದ ದರಿದ್ರನ್ ನೀಲಲೋಹಿತ ಯೇಷಾಂ ಪುರುಷಾಣಾಂ ಯೇಷಾಂ ಪಶೂನಾಂ, ಕೆಲವು ಬಾರಿ ನೀನು ಪಶು ರೂಪದಿಂದ ಬಂದವನು ವರಾಹ ನರಸಿಂಹಾದಿ ರೂಪದಿಂದ, ಕೆಲವು ಬಾರಿ ಪುರುಷ ರೂಪದಿಂದ ಬಂದವನು ರಾಮಕೃಷ್ಣಾದಿ ರೂಪದಿಂದ ಅಂತ ಹೀಗೆ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಅಂಧಸಸ್ಪತೆ, ಅಂಧಸಸ್ಪತಿ ಅಂದರೆ ಋಷಿಗಳು ಇವರೆಲ್ಲರೂ ಕೂಡ ಅರ್ಪಣೆ ಮಾಡಿದಂಥ ಅನ್ನವನ್ನು ತಿಂದವನೇ. ಕೃಷ್ಣಾವತಾರದಲ್ಲಿ, ಭಾಗವತದಲ್ಲಿ, ಹರಿವಂಶದಲ್ಲೆಲ್ಲ ಆ ಕಥಾ ಇದೆ. ಹೀಗೆ ಅಂಧಸ್ ಅಂದ್ರೆ ಅನ್ನ, ಆ ಅನ್ನವನ್ನು ಸ್ವೀಕಾರ ಮಾಡಿದವನೇ ಅಂತ ಹೀಗೆ ಅದಕ್ಕೆ ಅರ್ಥ ಹೇಳ್ತಾರೆ. ಇದು ಮಹಾಭಾರತ ತಾತ್ಪರ್ಯ, ಹರಿವಂಶ ಎಲ್ಲ ಕಡೆ ಬಂದಂಥ ವಿಷಯ. ಇಲ್ಲಿ ನಾವು 10 ಅವತಾರಗಳ ಪರವಾಗಿ ಇರುವ ಒಂದು ಅರ್ಥವನ್ನು ಅಲ್ಲದೆ ಮತ್ತೊಂದು ಸಾಧಾರಣವಾದಂಥ ಅರ್ಥ, ದ್ರಾಪೆ ಅಂತಂದರೆ ದ್ರಾಪಯತಿ, ತಾಮಸರನ್ನು ತಳ್ಳುತ್ತಾನೆ, ಓಡಿಸ್ತಾನೆ, ದುರ್ಗತಿಗೆ ಓಡಿಸ್ತಾನೆ. ಆದ್ದರಿಂದ ಆತನನ್ನು ದ್ರಾಪೆ ಅಂತ ಕರೀತಾರೆ. ಅಂಧಸಸ್ಪತೆ, ಅಂಧಸ್ ಅಂದರೆ ಅನ್ನ, ಯಜ್ಞದಲ್ಲಿ ಕೊಟ್ಟ ಆಹುತಿಗಳನ್ನು ಸ್ವೀಕಾರ ಮಾಡುವವನು, ಆದ್ದರಿಂದ ಆತ ಅಂಧಸಸ್ಪತಿ. ದರಿದ್ರತ್ ಅಂತಂದರೆ ಈ ಯಾರು ಬೌದ್ಧಿಕವಾಗಿ ಮತ್ತು ಆರ್ಥಿಕವಾಗಿ ದರಿದ್ರರಾಗಿರ್ತಾರೆ ಅಂಥವರಿಗೆ ನಿಯಾಮಕನಾದವನು, ಆದ್ದರಿಂದ ದರಿದ್ರ ಶಬ್ದ ಭಗವಂತನಿಗೆ ವಾಚಕ. ನೀಲಲೋಹಿತ, ನೀಲಲೋಹಿತ ಅಂತಂದರೆ ಅದಕ್ಕೂ ಬೇರೆ ಬೇರೆ ಅರ್ಥಗಳನ್ನ ಹೇಳ್ತಾರೆ. ಭಗವಂತ ನೀಲನೂ ಹೌದು, ನೀಲವರ್ಣ ಉಳ್ಳವನು ಹೌದು, ಹಾಗೆ ಕೆಂಪು ಬಣ್ಣ ಉಳ್ಳವನು ಹೌದು ಅಂತೇಳಿ. ಅದಲ್ಲದೆ ಹೀಗೆ ಒಂದು ಅರ್ಥ ಮಾಡಬಹುದು ಅಂತ ಕಾಣಿಸ್ತದೆ. ಅರ್ಧನಾರಿ ನರ ರೂಪನಾದ್ದರಿಂದ ಭಗವಂತ ಮತ್ತು ಶಿವ ಇಬ್ಬರು ಕೂಡ ಅರ್ಧನಾರಿ ನರ ರೂಪರಾದ್ದರಿಂದ, ಶಿವ ಅರ್ಧನಾರಿ ನರ ರೂಪನಾದಾಗ ನಾವು ಅವನು ಕಲ್ಪಿಸಿಕೊಂಡ್ರೆ ಶಿವನ ಒಂದು ಭಾಗ ನೀಲವಾದಂಥ ರೂಪ, ಮತ್ತೊಂದು ಲೋಹಿತವಾದಂಥ ಕೆಂಬಣ್ಣದ, ಪಾರ್ವತಿದು ಹೊಳೆಯುವಂಥ ಕೆಂಬಣ್ಣ, ಹೀಗೆ ನೀಲಲೋಹಿತ ಅಂತ ಅದನ್ನು ಅರ್ಥ ಮಾಡ್ಬೋದು. ಯೇಷಾಂ ಪುರುಷಾಣಂ ಯೇಷಾಂ ಪಶೂನಾಂ, ನಮ್ಮ ಇದಕ್ಕೆ ಸ್ಥೂಲವಾದ ಅರ್ಥ ಏನು ಅಂತಂದರೆ, ನಮ್ಮ ಸುತ್ತಮುತ್ತಲಿರುವಂಥ ಜನ,
ಮತ್ತು ಪುರುಷರು ಮತ್ತು ಪಶುಗಳು ಅಂದರೆ ನಮ್ಮ ಸುತ್ತಮುತ್ತಲಿರುವಂಥ ದನಕರುಗಳು ಇದೆಲ್ಲ ಇವುಗಳಲ್ಲಿ ಯಾವುದನ್ನೊಂದನ್ನು ಕೂಡ ನೀನು ಬಾಧಿಸಬೇಡ. ಇವುಗಳೆಲ್ಲದರ ಆರೋಗ್ಯವನ್ನು ಕ್ಷೇಮವನ್ನು ನೀನು ನೋಡ್ಕೋಬೇಕು. ಅದಷ್ಟೇ ಅಲ್ಲದೆ ಪುರುಷರು ಅಂತಂದರೆ ಜ್ಞಾನಿಗಳು, ಅಂದರೆ ಶಾಸ್ತ್ರವನ್ನು ಓದುವಂಥವ್ರು. ಯಾಕಂದರೆ ಪುರುವಂತ ಬ್ರಹ್ಮ ಅವನನ್ನು ಕುರಿತಾದ ಜ್ಞಾನವನ್ನು ಪಡ್ಕೊಳ್ಳುವ ಪ್ರಯತ್ನದಲ್ಲಿ ಇರುವವನಾದ್ದರಿಂದ ಸಾಧಕನೇ ಪುರುಷ. ಪಶು ಅಂತಂದರೆ ಮೊನ್ನೆ ಹೇಳಿದೆ ಶಾಸ್ತ್ರ. ನಮ್ಮ ದನಕರುಗಳಿಗೆ, ನಮ್ಮ ಎಮ್ಮೆಗಳಿಗೆ, ನಮ್ಮ ಕ್ಯಾಟಲ್ ಏನಿದೆ ಅದಕ್ಕೇನಾದರೂ ಸ್ವಲ್ಪ ತೊಂದರೆ ಬಂದರೂ ಅಡ್ಡಿ ಇಲ್ಲ. ಆದರೆ ನಮಗಿರುವಂಥ ಶಾಸ್ತ್ರದ ಸೋರ್ಸ್ ಏನಿದೆ ಇದಕ್ಕೆ ಮಾತ್ರ ಎಂದು ತೊಂದರೆ ಬರದೇ ಇರಲಿ, ಅದು ಮುಖ್ಯವಾದ ಅರ್ಥ. ಈಶಾಂ ಪುರುಷಾಣಾಂ ಈಶಾಂ ಪಶೂನಾಂ. ಮಾ ಅರಹ, ಇವು ಯಾವುದನ್ನು ಕೂಡ ನೀನು ಕಡೆಗಣಿಸಬೇಡ, ಬಾಧಿಸಬೇಡ. ಮತ್ತು ಕಿಂಚ ಅಮಮತ್, ಇದು ಯಾವುದು ಮಾಲಿನ್ಯ ಹೊಂದದೇ ಇರಲಿ ಅಂತ, ಅದು ಮುಖ್ಯ. ಶಾಸ್ತ್ರವಾಗಲಿ ಮತ್ತು ಶಾಸ್ತ್ರವನ್ನು ಓದಬೇಕಾದಂತಹ ಸಾಧಕರ ಬುದ್ಧಿ ಆಗಲಿ, ಅನೇಕ ಯುಗಗಳ ಮೂಲಕ, ಅನೇಕ ಹಂತಗಳ ಮೂಲಕ ಅವ್ರು ದಾಟಿ ಹೋಗ್ತಾ ಇರ್ತಾರೆ. ಕೆಲವು ಸರಿ ಶಾಸ್ತ್ರವೇ ಮಲಿನ ಆಗಿಬಿಡುತ್ತೆ. ಯಾವುದು ಶುದ್ಧವಾದ ಪಾಠ, ಯಾವುದು ಅಶುದ್ಧವಾದ ಪಾಠ ಅಂತ ತಿಳಿದಂಥ ಒಂದು ಪರಿಸ್ಥಿತಿ. ಒಂದು ವೇಳೆ ಅದು ಸರಿ ಇದ್ದರೂ ಕೂಡ ನಮ್ಮ ಬುದ್ಧಿ ದೋಷದಿಂದ ನಮಗೆ ತಪ್ಪರ್ಥ ಆಗ್ತದೆ. ಈ ಯಾವುದೇ ದೋಷ ಆಗದೆ ಹೋಗಲಿ, ನ ಅಮಮತ್, ಮಾಲಿನ್ಯ ಹೊಂದದೇ ಇರಲಿ. ಯಾತೆ ರುದ್ರ ಶಿವ ತನೂ ಶಿವ ವಿಶ್ವಾಹ ಭೇಷಜಿ ಶಿವ ರುದ್ರಸ್ಯ ಭೇಷಜಿ ತಯಾ ನೋ ಮೃಡ ಜೀವಸೇ. ಮುಂದೆ ಆ ಶಿವನನ್ನು ಅವನ ಸ್ವರೂಪವನ್ನು ವರ್ಣನೆ ಮಾಡ್ತಾರೆ. ಮಂಗಳಕರವಾದಂಥ ಸ್ವರೂಪನೆಂದು. ಶಿವ ವಿಶ್ವಾಹ ಭೇಷಜಿ, ಎಲ್ಲ ರಾತ್ರಿ ಮತ್ತು ಹಗಲುಗಳಲ್ಲಿ ನಮಗೆ ಯಾವುದೇ ರೋಗ ಬರದೇ ಇರುವಂತೆ ನೋಡ್ಕೊಳ್ಳುವಂಥ ರೂಪ. ಭೇಷಜ ಅಂದರೆ ಔಷಧ. ನಮಗೆ ಎಲ್ಲ ಮಾನಸಿಕ ದೈಹಿಕ ರೋಗಗಳಿಗೆ ಔಷಧದಂತಿರುವಂಥದ್ದು ನಿನ್ನ ಸ್ವರೂಪ, ನಿನ್ನ ಗುಣಗಳ ಚಿಂತನ. ಅದಕ್ಕಾಗಿ ಶಿವ ವಿಶ್ವಾಹ ಭೇಷಜಿ ಅಂತ ಅಂತಾರೆ ಅವನ್ನ. ಶಿವ ರುದ್ರಸ್ಯ ನೋಡಿ, ಈ ಶಿವ ಇದನ್ನು ಕೂಡ ನನಗೆ ತೋಚಿದಂಗೆ ನಾನು ಅರ್ಥ ಹೇಳಿದ್ದೇನೆ. ಶಿವ ಅಂತ ಅನ್ನೋದೊಂದು ಶಬ್ದ ಬೇರೆ, ರುದ್ರಸ್ಯ ಅಂತ ಒಂದು ಶಬ್ದ ಬೇರೆ ಅಂತ ಕೆಲವು ವ್ಯಾಖ್ಯಾನದಲ್ಲಿದೆ. ಹೀಗೂ ಹೇಳ್ಬೋದು. ಶಿವ ರುದ್ರ ಅಂತಂದರೆ ಪಾರ್ವತಿ ಸಮೇತನಾದ ರುದ್ರ, ಅಥವಾ ಲಕ್ಷ್ಮೀ ಸಮೇತನಾದಂಥ, ಪ್ರಕೃತಿ ಸಮೇತನಾದಂಥ ಪರಮಪುರುಷ. ಇದೆಲ್ಲ ಸ್ವಾರಸ್ಯ ಏನಂತಂದರೆ, ಇವರೆಲ್ಲರಿಗೂ ಕೂಡ ಪ್ರಕೃತಿ ಮತ್ತು ಪುರುಷ ಅಂತ ಹೆಸರಿದೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು. ನಾರಾಯಣೋ ಬ್ರಹ್ಮವಾಯು ವೀಂದ್ರಶೇಷೋ ಹರಸ್ತಥ ಕಾಮಃ ಶಕ್ರಃ ಗುರುರ್ದಕ್ಷಃ ಮನ್ವಾದ್ಯ ಭಾಸ್ಕರಾದಯ ಸರ್ವಜೀವಾಶ್ಚ ಕ್ರಮಶಃ ಪುರುಷಾಃ. ಎಲ್ಲ ಜೀವರನ್ನು ಕೂಡ, ಎಲ್ಲ ಗಂಡು ವ್ಯಕ್ತಿಗಳನ್ನು ಕೂಡ ಪುರುಷರು ಅಂತನ್ಬೇಕು. ತತ್ಪತ್ನ್ಯ, ಅವರವರ ಪತ್ನಿಯರು, ಬಂಧಶಕ್ತಿಶ್ಚ ಮತ್ತು ರಮಾದೇವಿ, ಇವರೆಲ್ಲರೂ ಕೂಡ ಪ್ರಕೃತಿಗಳು. ಆದ್ದರಿಂದ ಪ್ರಕೃತಿ ಶಬ್ದೋಕ್ತ ತಜ್ಞಾನ ವಿಪ್ರಮುಚ್ಯತೆ. ಅಲ್ಲ, ಎಲ್ಲ ದೇವತೆಗಳಿಗೂ ಸರ್ವಜೀವಾಶ್ಚ ಸಾಮಾನ್ಯ ಮನುಷ್ಯರು ಕೂಡ ಸರ್ವಜೀವಾಶ್ಚ ಕ್ರಮಶಃ ಪುರುಷಾಖ್ಯಾಭಿಶಬ್ದಿತಾ. ತತ್ಪತ್ನ್ಯ, ಅವರವರ ದೇವತೆಗಳು, ಅವರವರ ಪತ್ನಿಯರು, ಅವರು ಕೂಡ ಪ್ರಕೃತಿ ಅಂತ ಕರೆಸ್ಕೋತಾರೆ. ಈ ಪ್ರಕೃತಿ ಪುರುಷರ ಜ್ಞಾನದಿಂದ ಮುಕ್ತಿ. ಅಂದರೆ ಇಲ್ಲಿ ನಮಗೆ ನಮ್ಮ ಸುತ್ತಮುತ್ತ ಇರುವಂಥ ಯಾರೋ ಗಂಡ ಹೆಂಡತಿ ಇವರೆಲ್ಲ ತತ್ವಜ್ಞಾನದಿಂದ ಮುಕ್ತಿ ಏನಾಗಬೇಕಿಲ್ಲ. ಯಾಕಂದರೆ ಅವರ ಸ್ವರೂಪ ನಿರ್ಣಯ ಆಗಿ ನಮಗೇನಾಗಬೇಕಾಗಿಲ್ಲ. ನಮಗಿಂತ ಉತ್ತಮರಾದವರ ಸ್ವರೂಪನ ತಿಳ್ಕೊಂಡು ಅವರು ಉಪಾಸನೆ ಮಾಡಬೇಕು. ಅಥವಾ ಇವ್ರ ಜ್ಞಾನ ಅಂದರೆ ಇವರು ಭಗವಂತನ ಅಧೀನ ಅನ್ನುವ ಜ್ಞಾನದಿಂದ ಮುಕ್ತಿ, ಈ ಪ್ರಕೃತಿ ಪುರುಷರ ಅಧೀನ ಜ್ಞಾನದಿಂದ ಮುಕ್ತಿ. ಅದಕ್ಕಾಗಿ ಶಿವಾರುದ್ರ ಅಂತಂದರೆ ಪ್ರಕೃತಿ ಸಮೇತನ ಅಂತ ಪರಮಪುರುಷ ಅಂತ ಅರ್ಥ ಮಾಡಿಬಿಟ್ರೆ ಅದು ಲಕ್ಷ್ಮೀನಾರಾಯಣರಿಗೂ ಅನ್ವಯ, ಹಾಗೆ ಪಾರ್ವತಿ ಮತ್ತು ಶಿವ ಅವರಿಗೂ ಕೂಡ ಅನ್ವಯ. ಮತ್ತು ಭೇಷಜಿ ಅಂತ ಇನ್ನೊಂದು ಕಡೆ ಬಂತು. ಭೇಷಜಿ ಅತ್ಯಂತ ಹಿತಕರವಾದಂಥ ಪಥ್ಯವಾದ ಆಹಾರ ಏನಿದೆ, ಆ ಆಹಾರ ನಮಗೆ ಹೇಗೆ ಹಿತಕರನೋ ಆ ಥರ ನಿನ್ನ ಸ್ವರೂಪ ನಮಗೆ ಹಿತಕರ. ತಯಾನೋ ಮೃಡ ಜೀವಸೆ, ಆ ನಿನ್ನ ಸ್ವರೂಪದ ಮೂಲಕ, ಅಂದರೆ ಸ್ವರೂಪದ ತಿಳುವಳಿಕೆ ಕೊಡುವ ಮೂಲಕ ನಮ್ಮನ್ನು ಜೀವಸೆ, ಉತ್ತಮವಾದ ಜೀವನ ನಡೆಸಬೇಕಾಗಿದೆ. ನಮಗೆ ಸುಸಂಸ್ಕೃತವಾದಂಥ ಸಂಪನ್ನವಾದಂಥ ಧಾರ್ಮಿಕವಾದ ಜೀವನವನ್ನು ನಡೆಸಬೇಕು. ಹಾಗೆ ನಡೆಸಲಿಕ್ಕೆ ಬೇಕಾದಂಥ ಅನುಕೂಲಗಳನ್ನು ನೀನು ಮಾಡಿಕೊಡು. ಇಮಾನ್ ರುದ್ರಾಯ ತಪಸೇಕ ಪರ್ದಿನೇ ಕ್ಷಯದ್ವೀರಾಯ ಪ್ರಭರಾಮಹೇ ಮತಿಂ ಯಥಾ ನಶ್ರಮಸದ್ವಿಪದೇ ಚತುಷ್ಪದೇ ವಿಶ್ವಂ ಪುಷ್ಟಂ ಗ್ರಾಮೇ ಅಸ್ಮಿನ್ನನಾತುರಂ. ಇದು ಅಷ್ಟು ನಮ್ಮ ಸುತ್ತಮುತ್ತಲಿರುವಂಥ ಎಲ್ಲ ವಸ್ತುಗಳ ಯೋಗಕ್ಷೇಮವನ್ನು ಪ್ರಾರ್ಥನೆ ಮಾಡೋದು. ಈಗ ನಮ್ಮ ಸುತ್ತಮುತ್ತಲಿರುವಂಥ ದ್ವಿಪದಗಳು,
ಅಂತಂದರೆ ಪ್ರಾಣಿಗಳು, ಎರಡು ಕಾಲಿನ ಪ್ರಾಣಿಗಳು, ನಾವೇ ಎರಡು ಕಾಲಿನ ಪ್ರಾಣಿಗಳು. ಮತ್ತು ಚತುಷ್ಪತ್, 4 ಕಾಲಿನ ಪ್ರಾಣಿಗಳು. ಈ ಎಲ್ಲ ಪ್ರಾಣಿಗಳಿಗೆ ಶಂ ಸುಖ ಆಗಬೇಕು. ಮತ್ತು ಗ್ರಾಮೆ ಅಂದರೆ, ಗ್ರಾಮ ಅಂದರೆ ವಿಲೇಜ್ ಅಲ್ಲಲ್ಲ, ಗ್ಲೋಬಲ್ ವಿಲೇಜ್. ಗ್ಲೋಬಲ್ ವಿಲೇಜೇ ಗ್ರಾಮ. ಅದರಿಂದ ಗ್ರಾಮೆ ಅಂದರೆ ವಿಶ್ವೇ, ಸಮಸ್ತ ವಿಶ್ವದಲ್ಲಿ ಸಮಸ್ತ ಜೀವ ಸಂಕುಲವೂ ಕೂಡ ಎಲ್ಲ ರೀತಿಯಾದಂಥ ಸಂಪತ್ತನ್ನು ಪಡ್ಕೋಬೇಕು, ಪುಷ್ಟವಾಗಬೇಕು, ಪರಿಪುಷ್ಟವಾಗಬೇಕು. ವಿಶ್ವಂ ಪುಷ್ಟಂ ಅನಾತುರಂ, ಯಾವುದೇ ರೋಗವಿಲ್ಲದಾಗಬೇಕು. ಮತ್ತು ನಾವು ನಿನ್ನ ಜಿಜ್ಞಾಸೆಯನ್ನು ಯಾವತ್ತೂ ಕೂಡ ಮಾಡಬೇಕು. ನಮ್ಮ ಬುದ್ಧಿ ನಿನ್ನ ಜಿಜ್ಞಾಸೆಗಾಗಿ ಮೀಸಲಿರಬೇಕು. ನೀನೆಂಥವನು ಅಂದರೆ ಬಲಸ್ವರೂಪ, ತವಸೆ ಅಂದರೆ ಬಲಸ್ವರೂಪನಾದ, ಕಪರ್ದಿನೆ ಜಟಾಜುಟಧಾರಿಯಾದವನು. ನಿನ್ನ ರುದ್ರಾಯ, ಅಂಥ ರುದ್ರನಾದಂಥ ನಿನಗಾಗಿ ಇಮಾಂ ಬುದ್ಧಿಂ ಪ್ರಭರಾಮಹೆ, ನಮ್ಮ ಈ ಬುದ್ಧಿಯನ್ನು ಮೀಸಲಾಗಿಡ್ತೇವೆ. ಈ ಬುದ್ಧಿ ಬೇರೆ ಕಡೆ ಹರಿದೇ ಇರಲಿ. ವಿಶ್ವಂ ಪುಷ್ಟಂ ಗ್ರಾಮೇ ಅಸ್ಮಿನ್ನನಾತುರಂ. 3, 4. ಮೃಡಾನೋ ರುದ್ರೋತನೋ ಮಯಸ್ಪತಿ ಕ್ಷಯದ್ವೀರಾಯ ನಮಸಾ ವಿಧೇಮತೆ ಯಚ್ಛಂಚ ಯೋಶ್ಚ ಮನುರಾಯದೇ ಪಿತಾ ತದಸ್ಯಾಮ ತವ ರುದ್ರ ಪ್ರಣೀತವ್. ನಾನು ಅವಾಗೊಂದು ಹೇಳಿಕ್ಕೆ ಮಾಡ್ತಿದ್ದೆ, ಪ್ರಕೃತಿಯ ಪುರುಷ ಅಂತ ಹೇಳ್ತಾ ಹೋದ್ನಲ್ಲ. ಪ್ರಕೃತಿ ಪುರುಷ ಅಂತಂದರೆ ಸಾಮಾನ್ಯವಾಗಿ ಎಲ್ಲ ಗಂಡಸರು, ಪ್ರಕೃತಿ ಅಂದರೆ ಎಲ್ಲ ಹೆಂಗಸರು. ಅದು ಮತ್ತೆ ನಂಗೆ ನೆನಪಿಗೆ ಬಂತು, ನಿಮ್ಮ ಮನೆಯವ್ರು ಬಂದು ಕೂತ್ಕೊಳ್ಳೆ. ಯಾಕೆ ನೆನಪಿಗೆ ಬಂತು ಅಂದರೆ, ತುಳು ಭಾಷೆಯಲ್ಲಿ ಪ್ರಕೃತಿ ಪುರುಷ ಅಂತಂದ್ರೆ ಗಂಡ ಅಂತಲೇ ಅರ್ಥ. ಪುರುಷ ಅಂದರೆ ಗಂಡಸು ಅಂತಲೇ ಅಲ್ಲ. ಹಾಂ ಅಲ್ಲಲ್ಲ, ಪುರುಷ ಅಂದರೆ ಗಂಡ ಅಂತ ನಿರ್ದಿಷ್ಟವಾದ ಅರ್ಥ. ರಾಮಣಿ ಅಂದರೆ ಹೆಂಡತಿ, ಪುರುಷ ಅಂದರೆ ಗಂಡ. ಹಾಗಾಗಿ ಆಳುವ ಪುರುಷ ಅಂದರೆ ಅವಳ ಗಂಡ. ಈಗ ಅರ್ಥದಲ್ಲಿ ಅವರು ಪುರುಷ ಅನ್ನೋ ಶಬ್ದ ಪ್ರಯೋಗ ಮಾಡ್ತಾರೆ. ಅದು ವಸ್ತುತಃ ಸರ್ವಮೂಲದಿಂದ ಬಂದಿರುವಂಥ ಒಂದು ಶಬ್ದ. ಜನ ಮಾತಾಡ್ತಾ ಮಾತಾಡ್ತಾ ಜನರು ರೂಢಿಗೆ ಬಂದಿರುವ ಶಬ್ದ. ಪ್ರಕೃತಿ ಅಂತ ಒಂದು ಬಂದಿಲ್ಲ. ಪ್ರಕೃತಿ ಅನ್ನೋದನ್ನು ಹೆಂಗಸಿಗೆ ಸಾಮಾನ್ಯವಾಗಿ ಬಳಕೆ ಮಾಡೋದು. ಶ್ರೀಮತಿಯವರು ಅಂತಂತಾರೆ, ಅವರು ಶ್ರೀಮತಿಯವರು, ಇವರು ಶ್ರೀಮತಿಯವರು ಅಂತ ಹೀಗಂತಾರೆ. ಆದರೆ ಪ್ರಕೃತಿ ಅನ್ನೋ ಶಬ್ದ ಒಂದು ಬಳಕೆ ಬಂದಿಲ್ಲ. ಬಂದರೆ ಆಚಾರ್ಯ ಕೊಟ್ಟ ಆಲೋಚನೆ ಅದು ಪೂರ್ಣ ಆಗ್ತದೆ ನಾವೊಂದು ಬಳಕೆಗೆ ತಂದರೆ. ನಿಮ್ಮ ಶ್ರೀಮತಿ, ನಿಮ್ಮ ಅರ್ಧಾಂಗಿನಿ ಹೀಗೆಲ್ಲ ಬೇರೆ ಬೇರೆ ಶಬ್ದಗಳನ್ನು ಬಳಕೆ ಮಾಡ್ತಾರೆ. ಇದೊಂದು ಮಾಡೋದು ಒಳ್ಳೆಯದು ಅಂತ ನಾನು ಸುಮ್ಮನೆ ಹೇಳ್ತಿರ್ತೀನಿ ಯಾವಾಗಾದರೂ. ಮೃಡಾನೋ ರುದ್ರ, ನನ್ನನ್ನು ನೀನು ರಕ್ಷಣೆ ಮಾಡಬೇಕು. ಮತ್ತು ಮಯಃ ಕೃತಿ, ನನಗೆ ನೀನು ಸುಖವನ್ನು ಕೊಡಬೇಕು. ಮತ್ತು ಕ್ಷಯದ್ವೀರ, ಶತ್ರು ಹಂತಕ ನೀನು. ವೀರ ಅಂದರೆ ನಾಶ ಮಾಡುವವನು. ನಾವು ನಿನ್ನನ್ನು ನಮಸಾ ವಿಧೇಮ, ನಮಸ್ಕಾರ ಮಾಡ್ತೇವೆ. ನಮಸ್ಕಾರ ಮಾಡಿ ನಿನ್ನನ್ನು ನಾವು ಒಲಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ. ಯಚ್ಛಂಚ ಯೋಶ್ಚ ಮನುರಾಯದೆ ಪಿತಾ ತದಶ್ಯಾಮ ತವ ರುದ್ರ ಪ್ರಣೀತವು. ಮನು ಅಂತಂದರೆ ಮನು ಮತ್ತು ಪಿತ ಎರಡೂ ಇದೆ. ಮನುರಾಯದೆ ಪಿತ, ಮನು ಅಂದರೆ ಜ್ಞಾನಿ, ಜ್ಞಾನಿಯಾದಂಥ. ಪಿತ ಅಂದರೆ ಚತುರ್ಮುಖ ಬ್ರಹ್ಮ ಪರಮಾತ್ಮ. ಅವನು ಏನು ಮಾಡ್ತಾನೆ, ನಮಗೆ ಸುಖವನ್ನು ಕೊಡ್ತಾನೆ. ನಮಗೆ ಜ್ಞಾನೋಪದೇಶ ಮಾಡಿ ಸುಖ ಕೊಡಬೇಕಾದವನು ಮುಕ್ತಿಗೆ ಹೋಗುವಂಥ ಸಂದರ್ಭದಲ್ಲಿ. ಇಲ್ಲೂ ಕೂಡ ಅದನ್ನು ಅವನೇನು ಕೊಡ್ತಾನಲ್ಲ, ಅದನ್ನು ನಾವು ಹೇಗೆ ತಗೊಳ್ಳಿಕ್ಕೆ ಸಾಧ್ಯ ಮತ್ತು ಅವನು ಕೊಡ್ಲಿಕ್ಕೆ ಸಾಧ್ಯ ಅಂದರೆ, ತವ ರುದ್ರ ಪ್ರಣೀತವು, ಪರಮಾತ್ಮನೇ ನಿನ್ನ ಪ್ರಣೀತವು, ನಿನ್ನ ಅನುಗ್ರಹ ಇದ್ದರೆ ಅವನು ಕೊಟ್ಟಾನು, ನಾವು ಅದನ್ನು ತೊಗೊಂಡೆವು. ಹಾಂ, ಮತ್ತು ಅವನ ಅನುಗ್ರಹದ ಮೂಲಕ ನಿನ್ನ ಅನುಗ್ರಹದ ಮೂಲಕ ನಿನ್ನ ಆದೇಶಕ್ಕನುಸಾರವಾಗಿ ಕೊಡ್ತಾನೆ ಅವನು, ನಾವು ಅದನ್ನು ತಗೋತೀವಿ. ವಾಯುಶ್ಚ ವಿಷ್ಣುರಿಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ. ವಿಷ್ಣುವೇ ಮೋಕ್ಷದಾಯಕ, ವಾಯು ಅವನ ಅನುಜ್ಞೆಗನುಸಾರವಾಗಿ ಕೊಡಬೇಕಷ್ಟೆ. ಇನ್ನು ಮುಂದಿನ ಮಂತ್ರ ನಾನು ಅವಾಗ ನಿನ್ನೆಲ್ಲ ಮೊನ್ನೆ ಹೇಳಿದೆ. ಮಾನೋ ಮಹಾಂತ ಮುತಮಾನೋ ಅರ್ಭಕಂ. ಇದು ಬಹಳ ನಮ್ಮ ವೈಯಕ್ತಿಕ ಯೋಗಕ್ಷೇಮ, ಕೌಟುಂಬಿಕ ಯೋಗಕ್ಷೇಮ ಎಲ್ಲದಕ್ಕೂ ಕೂಡ ಸಂಬಂಧಪಟ್ಟದ್ದು. ಮಹಾನ್ ಅಂದರೆ ದೊಡ್ಡವನು, ಈ ಕುಟುಂಬದ ಹಿರಿಯ, ಅಜ್ಜ ಮುತ್ತಜ್ಜ ಇಂಥದ್ದು. ಮತ್ತು ಅರ್ಭಕ ಅಂತಂದರೆ ಬಾಲಕ, ನಮ್ಮ ಬಾಲಕ. ಮಾನ ಉಕ್ಷಂತ ಅಂತಂದರೆ ಈಗ ತಾನೇ ಮದುವೆಯಾಗಿ ಸಂತಾನೋತ್ಪತ್ತಿಗೆ ಸಿದ್ಧನಾಗಿದ್ದವನು ಮತ್ತು ಆ ಸಂತಾನೋತ್ಪತ್ತಿಯ ವಿವಾಹದ ವಯಸ್ಸಿನಲ್ಲಿದ್ದವನು, ಅವನು ಉಕ್ಷಂತ. ಮತ್ತು ಉಕ್ಷಿತ ಅಂತಂದರೆ ವಿವಾಹವಾದಂಥ ದಂಪತಿಗಳ ಮೂಲಕ ಗರ್ಭದಲ್ಲಿ ಪ್ರವಿಷ್ಟನಾದವನು. ಗರ್ಭದಲ್ಲಿ ಇದ್ದ ಮಗು, ಗರ್ಭದಿಂದ ಹೊರಗೆ ಬಂದ ಮಗು,
ಬೆಳೆದ ಮಗು, ಬೆಳೆದು ಮುದುಕನಾದ ಮಗು ಎಲ್ಲನೂ ಪಿತರಂ ನಮ್ಮ ತಂದೆಯನ್ನ, ನಮ್ಮ ತಾಯಿಯನ್ನ, ಮತ್ತೆ ನಮ್ಮ ಶರೀರಗಳನ್ನು ನೀನು ಯಾವತ್ತೂ ಬಾಧೆ ಪಡಿಸಬೇಡ. ರೀರಿಷಃ ಋಷ ಹಿಂಸಾಯ ಅನ್ನೋ ಧಾತು. ಇವು ಯಾವುದಕ್ಕೂ ನೀನು ತ್ರಾಸ ಕೊಡಬೇಡ. ನಿನ್ನ ಅನುಗ್ರಹ ಇದ್ದರೆ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಜ್ಜ, ಮುತ್ತಜ್ಜ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಇವರೆಲ್ಲರೂ ಸುಖವಾಗಿರ್ತಾರೆ. ಮತ್ತು ನಮ್ಮ ಶರೀರವು ಕೂಡ ಯೋಗಕ್ಷೇಮದಿಂದ ಕೂಡಿದ್ದಾಗಿರ್ತದೆ. ಮತ್ತು ಅದನ್ನು ನಾವು ಹೇಳಿದೆ, ಇದು ಇನ್ನೊಬ್ಬರ ಯೋಗಕ್ಷೇಮ, ನಮ್ಮ ತಂದೆ ನಮ್ಮ ತಾಯಿ ಅಂತ ಹೀಗೆ ಹೇಳೋದಕ್ಕಿಂತ ನಮ್ಮ ವ್ಯಕ್ತಿತ್ವದೊಳಗೆ ಒಬ್ಬ ತಂದೆ ಇದ್ದಾನೆ, ವ್ಯಕ್ತಿತ್ವದೊಳಗೆ ಒಬ್ಬ ಬಾಲಕ ಇದ್ದ ಮೊದಲು. ಆ ಬಾಲಕ ಬೆಳೆದು ಯುವಕನಾಗಿ ವಿವಾಹಿತನಾದ. ಅಂದರೆ ಮನಸ್ಸಿನ 10 ಮುಖಗಳು ಇವೆಲ್ಲ, ಬೇರೆ ಬೇರೆ ಮುಖಗಳು. ಯುವಕನಾದ, ಮದುವೆ ಆದ, ತಂದೆ ಅನಿಸ್ಕೊಂಡ, ತಾಯಿ ಅಂತ ಅನಿಸ್ಕೊಂಡ, ಮುಂದೆ ಮುದುಕನಾದ, ಅಜ್ಜ ಮುತ್ತಜ್ಜನಾದ. ಹೀಗೆ ನಮ್ಮೊಳಗಿರುವಂಥ ಅನೇಕ ವ್ಯಕ್ತಿತ್ವದ ಮಜಲುಗಳೇನಿವೆ, ಇದು ಯಾವುದಕ್ಕೂ ಕೂಡ ನೀನು ಹಿಂಸೆ ಕೊಡಬೇಡ. ಇವುಗಳನ್ನು ಆಯಾ ವಯಸ್ಸಿನಲ್ಲಿ, ಆಯಾ ಹಂತದಲ್ಲಿ ನೀನು ಕೈ ಹಿಡಿದು ಮುನ್ನಡೆಸಬೇಕು. ತನವೋ ರುದ್ರವೀರಿಷಃ. ಮುಂದೆ ಹೆಚ್ಚು ಕಡಿಮೆ ಇದೇ ಅರ್ಥ ಬರುವಂಥ ಮತ್ತೊಂದು ಮಂತ್ರ ಇದು. ಮಾನಸ್ತೋಕೆ ತನಯೇ ಮಾನ ಆಯುಷಿ. ಇದು ನಾವು ವೈಶ್ವದೇವ ಇತ್ಯಾದಿಗಳನ್ನು ಮಾಡಿದ್ಮೇಲೆ ಭಸ್ಮಧಾರಣೆ ಮಾಡ್ತೇವಲ್ಲ, ಅದಕ್ಕೆ ಉಪಯೋಗ ಆಗುವಂಥ ಮಂತ್ರ ಇದು. ಮಾನಸ್ತೋಕೆ ತನಯೇ ಮಾನ ಆಯುಷಿ ಮಾನೋ ಗೋಷು ಮಾನೋ ಅಶ್ವೇಶ್ವರೀರಿಷಃ. ತನಯ ಅಂದರೆ ತೋಕ ಅಂದರೆ ಸಣ್ಣ ಹುಡುಗ, ತನಯ ಅಂದರೆ ಮಗ. ನಮ್ಮ ಆಯುಷ್ಯ ಅಂದರೆ ಇದೊಂದೇ ಹೋಗಿ ಬರ್ತದೆ. ಮಾನ ಆಯುಷಿ, ನಮ್ಮ ಆಯುಷ್ಯಕ್ಕೆ ತೊಂದರೆ ಕೊಡಬೇಡ. ಆಯುಷ್ಯ ಅಂದರೆ ಮನುಷ್ಯಂದು 2 ಥರದ ಆಯುಷ್ಯ. ಒಂದು, ಈಗ ನಾವೊಂದು 60-70 ವರ್ಷ ಏನು ಆಯುಷ್ಯ ಬದುಕ್ತೀವಲ್ಲ, ಇದೊಂದು ಆಯುಷ್ಯ. ಅದಲ್ಲದೆ ಒಟ್ಟಾರೆ ಮನುಷ್ಯನ ಸಾಧನ ಜೀವನ ಅಂತ ಇರ್ತದಲ್ಲ, ಅದು ಒಂದು ಆಯುಷ್ಯ. ಈ ಯಾವ ಆಯುಷ್ಯಕ್ಕೂ ತೊಂದರೆ ಪಡಬೇಡ. ಹಾಗೆ ನಮ್ಮ ಶರೀರ ಅಂತಂದರೆ ಮನುಷ್ಯನಿಗೆ ಒಂದೊಂದು ಕಲ್ಪ, ಅಲ್ಲಲ್ಲ ಮಹಾಕಲ್ಪನೆ, ಒಂದೊಂದು ಮಹಾಕಲ್ಪನೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದ ಜನ್ಮಗಳು ಇರ್ತವೆ ಅಂತಿಲ್ಲ. ಬ್ರಹ್ಮನ ಒಂದು ಮಹಾಕಲ್ಪದಲ್ಲಿ ಈ 31,104,000 ಕೋಟಿ ವರ್ಷ ಏನಾಗ್ತದಲ್ಲ, ಅದರಲ್ಲಿ 50 ಬ್ರಹ್ಮನ ಚತುರ್ಮುಖ ಬ್ರಹ್ಮನ ಆಯುಷ್ಯದಲ್ಲಿ ಮೊದಲೊಂದು 50 ವರ್ಷ ಅಂತೂ ಅವನು ತಪಸ್ಸಿನ ಹೋಗಿಬಿಟ್ಟಿರ್ತದೆ, ಸೃಷ್ಟಿನೇ ಇರೋದಿಲ್ಲ. ಮುಂದೆ 51ನೇ ವರ್ಷದಿಂದ ಆರಂಭ ಮಾಡಿಕೊಂಡು ಅವನ 88ನೇ ವಯಸ್ಸಿನ ತನಕ ಸೃಷ್ಟಿ, ಮತ್ತು 12 ವರ್ಷ ಸಂಧಿಕಾಲ. ಅದು ನಿಮಗೆ ಲೆಕ್ಕಾಚಾರದಲ್ಲಿ ನಿಮ್ಗೆ ಗೊತ್ತು. ಅಲ್ಲಿ ನಮ್ಮದು ಸಾಧನೆ ಶುರು ಆಗ್ತದಲ್ಲ, ಅಲ್ಲಿ ಸಾಧನೆಗೆ ಬಂದಂಥ ಎಲ್ಲ ಜೀವರು ಕೂಡ ಸಮಾನವಾದ ಜನ್ಮಗಳನ್ನು ತಾಳ್ತಾಡಂತೇನಿಲ್ಲ. ಅವರವರ ಹಿನ್ನೆಲೆ, ಅವರವ್ರ ಸ್ವಭಾವಕ್ಕೆ ತಕ್ಕಂತೆ ಅಷ್ಟು ಬೇರೆ ಬೇರೆ ಜನ್ಮಗಳು, ಅಷ್ಟು ಬೇರೆ ಬೇರೆ ಸಂಖ್ಯೆಯ ಜನ್ಮಗಳು ಅದನ್ನು ತಾಳ್ತಾರೆ. ಅದಕ್ಕಾಗಿ ಆ ಯಾವ ಆಯುಷ್ಯಕ್ಕೂ ಧಕ್ಕೆ ಬಂದು ಒದಗದೇ ಇರಲಿ. ಹಾಂ, ಪ್ರಾರಬ್ಧ ಒಂದು ಪಾರ್ಟ್. ಜನ್ಮ ಶರೀರದಲ್ಲಿ ಉತ್ಕ್ರಾಂತಿ ಆದಮೇಲೆ ನಾವು ಜನೋ ಮಹಾರಾಷ್ಟ್ರ ತಪೋ ಸತ್ಯಲೋಕ ಅಲ್ಲಿ ಹೋಗಿ ವೇಟಿಂಗ್ ರೂಮ್ನಾಗ ಇರ್ತೇವೆ. ಸೊ ನಾನೊಂದು ಕೇಳಿದ್ದೇನೆಂದರೆ, ಭೂ ಪ್ರಾರಬ್ಧ ಎಷ್ಟು ಜಲ್ದಿ ಮುಗಿತೀವೋ ಅಷ್ಟು ಹೆಚ್ಚಿನ ಆನಂದ ಸಿಗೋ ಪ್ರಸಕ್ತಿ. ಅಂದರೆ ಅಲ್ಲಿ ಆಗೋ ಸಾಧನೆಗೆ ಹೆಚ್ಚಿನ ಬೆಲೆ. ಹೌದಲ್ಲ? ಮುಂದೆ ಮುಕ್ತಿ ಒಳಗೆ. ಮುಕ್ತಿ ಒಳಗೆ. ಆ ಸಾಧನೆಗೆ ಹೆಚ್ಚು ಬೆಲೆ, ಹೆಚ್ಚು. ಹೌದು. ಅಂದ್ರೆ 51st ಇಯರ್ ನಾವು ಸ್ಟಾರ್ಟ್ ಆಗಿಲ್ಲ. ಈ ಇಯರ್ನಾಗೆ ಹೋಗ್ಬಿಟ್ರೆ 49 ಇಯರ್ಸ್ ಅಲ್ಲಿ ಆದ್ರೆ ಸಾಧನೆ ಹೆಚ್ಚಿನ ನನಗೆ ಏನು ನೆನಪಿದೆ ಅಂತಂದ್ರೆ, ಅಪರೋಕ್ಷ ಜ್ಞಾನ ಆದ ಬಳಿಕ ಮನುಷ್ಯ ಏನು ಸಾಧನೆ ಮಾಡ್ತಾನೆ ಇಹಲೋಕದಲ್ಲೇ. ಇಲ್ಲಿ ಮಾಡುವ ಸಾಧನೆಗೆ ಎರಡು ಸುದಿನ ಅಪರೋಕ್ಷ ಉಭಯಹನೇ ಸುದಿನೇ ವಿವಸ್ವತಃ. ಎರಡನೇ ಸುದಿನ ಲಿಂಗದೇಹ ಭಂಗ. ಹೀಗೆ ಎರಡನೇ ನಂಗೆ ನೆನಪಿಲ್ಲ, ಇನ್ನೊಂದ್ಸರಿ ಇಲ್ಲಿ ತೆಗೆದು ನೋಡಿದ್ರೆ ಗೊತ್ತಾಗ್ತದೆ. ಒಂದಂತೂ ಹೌದು, ಈ ಲೋಕದಲ್ಲಿ ನಾವು ಸಾಧನೆ ಮಾಡುವಾಗ ಲಿಂಗದೇಹ ಭಂಗ. ಸೊ ಅಪರೋಕ್ಷ ಜ್ಞಾನ ಉತ್ತರ ಕಾಲದಲ್ಲಿ ಏನು ಸಾಧನೆ ಆಗ್ತದೆ, ಬೆಲೆ ಬಹಳ ಹೆಚ್ಚು ಅಲ್ಲ? ಹೌದು, ಖಂಡಿತ. ಸೊ ಅದ್ರ ಮೇಲೆ ಭೂಮಿ ಮೇಲಿದ್ರೆ ಮತ್ತು ಲಿಮಿಟೇಷನ್ಸ್ ಇವೆ, ಸಾಧನೆ ಮಾಡೋ ಲಿಮಿಟೇಷನ್ಸ್ ಇದೆ. ಈ ಪ್ರಾಕೃತಿಕ ಶರೀರ, ಸ್ಥೂಲ ಶರೀರ ಬಿಟ್ಕೊಂಡು
ಜನೋ ಮಹತ್ವ ಸತ್ಯಲೋಕ ಲೋಕದಲ್ಲಿ ಹೋಗಿ ಕಾಯ್ತಾ ಕೂತಿರ್ತೇವಲ್ಲ. ಹಾ, ಆ ಸಾಧನೆಗೆ ಇನ್ನೂ ಹೆಚ್ಚು ಬೆಲೆ. ಹೌದು. ಸೊ ಸೂನರ್ ಯು ರೀಚ್ ಸಾಂತಾನಿಕ ಲೋಕ, ಹೈಯರ್ ಇಸ್ ಯೋರ್ ಸುಖಾನಂದ ಜ್ಞಾನಾನಂದ ಲೆವೆಲ್. ಹೌದು. ಇಟಿಯತ್ತಿಯರ್ ಯಾರೇ ಭೂ ಪ್ರಾರಂಭ ಮುಗಿಸ್ಕೊಂಡು ಹೋಗುದು ಅವ್ರಿಗೆ ಸ್ವಲ್ಪ ಕಡಿಮೆ ಅನ್ಬೋದು. ಹೌದು ಹೌದು. ಲೆವೆಲ್ ಆಫ್ ಜ್ಞಾನಾನಂದ ಲೆವೆಲ್ ಅವ್ರಿಗೆ ಕಡಿಮೆ, ಈಗ ಹೋಗಿದವ್ರಿಗೆ ಹೆಚ್ಚು. ಹೌದು ಹೌದು, ಅದಕ್ಕೆ ಮತ್ತು ಇವು ನನಗನ್ನಿಸ್ತದಂದ್ರೆ ಇವೆಲ್ಲ ನಿಯಮಗಳು ಒಂದು ಅಪವಾದ ಇದ್ದಂಥ ನಿಯಮಗಳಾಗಿದ್ದಿರಬೇಕು. ಹಂಗೆ ಅನಿಸ್ತದೆ. ಸೂಕ್ಷ್ಮ ವಿವರಗಳನ್ನ ಮತ್ತೆಲ್ಲರ ಟಿಪ್ಪಣಿಯಲ್ಲಿ ನೋಡಬೇಕು, ನೆನಪಿಲ್ಲ. ನಿತ್ಯ ಪಾಠ ಪ್ರವಚನ ಮಾಡ್ತಿಲ್ಲ, ಅದರಿಂದ ನೆನಪಿಲ್ಲ. ಆದರೂ ಈ ನಿಯಮಗಳಿಗೊಂದು ಅಪವಾದ ಇದ್ದಿರಬೇಕು. ಯಾಕಂದರೆ ಕೆಲವು ಸರಿ ಯೋಗ್ಯತೆ ಹೆಚ್ಚಿದ್ದವರು ಕೂಡ ಅಲ್ಲಿಗೆ ಹೋಗೋದು ವಿಳಂಬ ಆಗಬಹುದು, ಏನಂತ ಹೇಳೋದು ಕಷ್ಟ. ಇಲ್ಲೇ ಅವರು ಹೆಚ್ಚಿನ ಸಾಧನೆ ಮಾಡಿಬಿಡ್ಬೋದು. ಹಾಗಾಗಿ ನಿನ್ನೆ ಮೊನ್ನೆ ಅವಾಗ ನಾವು ಮಾತಾಡಿದ್ವಲ್ಲ, ಎಷ್ಟು ಜನ ಸಾಧಕರು ಅಷ್ಟು ಸ್ವಭಾವ, ಎಷ್ಟು ಜೀವರೋ ಅಷ್ಟು ಸ್ವಭಾವ, ಎಷ್ಟು ಜನ ಸಾಧಕರು ಅಷ್ಟು ಮಾರ್ಗ, ಅಷ್ಟು ಯೋಗ್ಯತೆ ಲೆವೆಲ್ಸ್. ಅದರಿಂದ ಬೇರೆ ಬೇರೆ ಥರದ ಸಾಧನೆಗಳು, ಬೇರೆ ಬೇರೆ ಕಡೆ ಸಾಧನೆ ಅದನ್ನು ಮಾಡಿಸ್ತಾನೆ ಅಂತ ಕಾಣಿಸ್ತದೆ. ಹೌದು. ಮತ್ತೊಂದ್ಸಲ ಎಲ್ಲ ತೆಗೆದು ನೋಡ್ತಾರೆ. ಬ್ರಹ್ಮಸೂತ್ರ ಭಾಷ್ಯ ಅನ್ನೋ ವ್ಯಾಖ್ಯಾನದಲ್ಲೇ ಬಹುತೇಕ ಆಗಿದ್ರೆ, ಮತ್ತು ಭಾಗವತ ತಾತ್ಪರ್ಯದೊಳಗೆ ಒಂದು ಕಡೆ 3-4ನೇ ಸ್ಕಂದದೊಳಗೂ ಒಂದು ಕಡೆ ನಾವು ನೋಡ್ತೇವೆ, ಎಲ್ಲ ನೋಡ್ತೇವೆ. ಈ ಯಾವ ಆಯುಷ್ಯಕ್ಕೂ ಧಕ್ಕೆ ಒದಗದೇ ಇರಲಿ. ಮತ್ತೆ ಹಿಂದಿನ ಶ್ಲೋಕದಲ್ಲಿ ತನೂಹು ಅಂತ ಬಂತು, ನಮ್ಮ ಶರೀರಗಳಿಗೆ ಧಕ್ಕೆ ಬರಬಾರ್ದು. ಸ್ಥೂಲ ಶರೀರ, ಅನಿರುದ್ಧ ಶರೀರ, ಲಿಂಗ ಶರೀರ ಇದ್ಯಾವುದೂ ಕೂಡ ನಮ್ಮ ಹಿಡಿತ ತಪ್ಪಿ ರುಗ್ಣವಾಗಿ ನಮಗೆ ಸಾಧನೆಗೆ ಭಂಗ ಮಾಡಿಕೊಳ್ಳುವಂಥ ಪ್ರಸಂಗ ಬರಬಾರ್ದು. ಮಾನವ ಗೋಷು, ನಮ್ಮ ಗೋವುಗಳಿಗೆ, ಗೋವು ಅಂದರೆ ಪ್ರಾಣಿಗಳು ಹೌದು, ವೇದವೂ ಹೌದು, ಅಶ್ವಗಳು ಅಂದರೆ ಕುದುರೆಗಳು ಹೌದು, ಇಂದ್ರಿಯಗಳು ಹೌದು. ವೀರಾನ್ಮಾನೋ ರುದ್ರಭಾಮಿತೋ ವಧೀಹಿ, ನಮ್ಮ ವೀರರು. ಇವೆಲ್ಲ ಸಾಮಾನ್ಯವಾಗಿ ಪಾಶ್ಚಾತ್ಯ ವೇದಗಳಿಗೆ ವ್ಯಾಖ್ಯಾನ ಮಾಡುವಂತೆ ನಮ್ಮ ವೀರರು ಅಂದರೆ ನಮ್ಮ ಸೈನಿಕರು, ನಮ್ಮ ಹೋರಾಟಗಾರರು. ಇವ್ರು ಯಾರಿಗೂ ತೊಂದರೆ ಆಗದೇ ಇರಲಿ. ಅದಷ್ಟೇ ಅಲ್ಲ, ವೀರರು ಅಂತಂದರೆ ಈ ಶಾಸ್ತ್ರಾಧ್ಯಯನ ಮಾಡುವಂಥ ವೀರರು, ಅವರು ಕೂಡ ವೀರರೇ. ಆ ಜ್ಞಾನಿಗಳು, ಆ ಜ್ಞಾನಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ನೀನು ಮಾಡಬೇಡ. ಭಾಮಿತಃ, ಏನೋ ನಾವು ನಮ್ಮ ಸುತ್ತಮುತ್ತಲಿದ್ದವರು ನಾವೇನೋ ತಪ್ಪುಗಳನ್ನು ಮಾಡ್ಬೋದು, ಮಾಡೋದಿಲ್ಲ ಅಂತಲ್ಲ. ಭಾಮಿತಃ, ಆ ಸಿಟ್ಟಿನ ಅವ್ರು ಮಾಡುವ ಅಪಚಾರದಿಂದ ನೀನು ಕುಪಿತನಾಗಿ, ಭಾಮಿತನಾಗಿ, ಮಾವಧೀಹಿ, ಇವರನ್ನು ಹತ್ಯೆ ಮಾಡಬೇಡ. ಹವಿಷ್ವಂತೋ ನಮಸಾ ವಿಧೇಯಮತೆ, ನಿನಗೆ ನಾನು ಹವಿಸ್ಸನ್ನು ಹಾಕ್ತೇವೆ, ಯಜ್ಞಕುಂಡದಲ್ಲಿ ಹಾಕ್ತೇವೆ. ಭೋಜನ ಮೊದಲಾದ್ದು ಅದು ಒಂದು ರೀತಿಯಾದಂಥ ಯಜ್ಞವೇ, ಅಲ್ಲೆಲ್ಲ ಹವಿಸ್ಸನ್ನು ಹಾಕಿ ನಿನಗೆ ನಾನು ನಮಸ್ಕಾರ ಮಾಡ್ತೀವಿ. ಮುಂದೆ ಆರಾತ್ಯೆ ಗೋಘ್ನ ಉತಪೂರುಷಜ್ಞೆ ಕ್ಷಯದ್ವೀರಾಯ ಸುಮ್ನಮಸ್ಮೀತೆ ಅಸ್ತು. ಗೋಘ್ನರು ಅಂದರೆ ಯಾರು? ಗೋ ಅಂದರೆ ಆಕಳನ್ನು ಹತ್ಯೆ ಮಾಡುವಂಥವ್ರು, ಆಕಳನ್ನು ಹತ್ಯೆ ಮಾಡುವಂಥ ದುಷ್ಟರು. ಅದಲ್ಲದೆ ಗೋ ಅಂದರೆ ಶಾಸ್ತ್ರ, ಆ ಶಾಸ್ತ್ರವನ್ನು ದುರುಪಯೋಗ ಮಾಡ್ಕೊಳ್ಳುವಂಥವ್ರು, ಅದಕ್ಕೆ ಧಕ್ಕೆ ಒದಗಿಸುವವರು, ಬೇರೆ ಅಪವ್ಯಾಖ್ಯಾನ ಮಾಡಿ ಅದನ್ನು ತಿರುಚಾಡುವಂಥವ್ರು, ಅವರೆಲ್ಲ ಗೋಘ್ನರು. ಮತ್ತು ಪೂರುಷಜ್ಞರು, ಪುರುಷರು ಅಂತಂದರೆ ಜ್ಞಾನಿಗಳು. ಪೂರ್ವಂದು ಬ್ರಹ್ಮ, ಆ ಬ್ರಹ್ಮನನ್ನು ಕುರಿತಾದಂಥ ಜ್ಞಾನವನ್ನು ಯಾರು ಪಡ್ಕೋತಾರೆ ಅವರು ಪುರುಷರು. ಶಾಸ್ತ್ರಗಳಿಗೂ ಧಕ್ಕೆ ತರ್ತಾರೆ ಮತ್ತು ಶಾಸ್ತ್ರಾಧ್ಯಯನ ಮಾಡುವವರಿಗೂ ಕೂಡ ಧಕ್ಕೆ ತರ್ತಾರೆ. ಅಂಥ ವ್ಯಕ್ತಿಗಳೆಲ್ಲ ಗೋಘ್ನರು ಮತ್ತು ಪೂರುಷಜ್ಞರು. ಮತ್ತು ಕ್ಷಯದ್ವೀರರು, ಈ ಶಾಸ್ತ್ರ ಪ್ರವಚನ ಮಾಡುವಂಥ ಗುರುಗಳೇನಿರ್ತಾರೆ, ಶಾಸ್ತ್ರ ಪ್ರವಚನ ಮಾಡಬೇಕಂತ ಕರ್ತವ್ಯ ಇದ್ದವರು, ಇವರೆಲ್ಲರಿಗೂ ಕೂಡ ಯಾವ ತಾಮಸ ಶಕ್ತಿಗಳು ತೊಂದರೆ ಕೊಡ್ತಾ ಇರ್ತವೆ. ಗೋಗಳಿಗೆ ಮತ್ತು ಆ ಶಾಸ್ತ್ರಗಳಿಗೆ, ಶಾಸ್ತ್ರವನ್ನು ಅಭ್ಯಾಸ ಮಾಡುವಂಥ ಜಿಜ್ಞಾಸು ವರ್ಗಕ್ಕೆ, ಶಾಸ್ತ್ರವನ್ನು ಉಪದೇಶ ಮಾಡುವಂಥ ಜ್ಞಾನಿಗಳ ವರ್ಗಕ್ಕೆ, ಇವರೆಲ್ಲರಿಗೂ ಆರಾತ್ತೇ ಅಸ್ತು, ನಿನ್ನ ಸ್ವರೂಪ ಅವರಿಗೆ ದೂರ ಇರಲಿ, ಅವರಿಂದ ದೂರ ಇರಲಿ. ಅದು ಆರಾತ್ ಅಂದರೆ ದೂರ ಅಂತನೂ ಅರ್ಥ, ಸಮೀಪ ಅಂತನೂ ಅರ್ಥ. ಇವರಿಗೆ ದೂರ ಇರಲಿ, ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಸಮೀಪ ಇರಲಿ. ಇದು ಹಿಂದಿಯಲ್ಲಿ ಕಲ್ಲದ ಶಬ್ದ ಹೇಗಿದೆಯಲ್ಲ, ನಿನ್ನೆ ನಾಳೆ ಅನ್ನೋದಕ್ಕೂ ಅನ್ವಯ ಆಗ್ತದಲ್ಲ, ಹಾಗೆ ಆರಾತ್ ಅಂದರೆ ದೂರನೂ ಹೌದು, ಸಮೀಪನೂ ಹೌದು ಸಂಸ್ಕೃತದಲ್ಲಿ. ಮತ್ತು ಸುಮ್ನಂ ಅಸ್ಮೇತೆ ಅಸ್ತು, ನಮ್ಮ ಪಾಲಿಗೆ ಸುಮ್ನ,
ಹಿತಕರವಾಗಲಿ, ಶಾಂತವಾಗಿರಲಿ. ಕನ್ನಡದ ಸುಮ್ಮನೆ ಇಲ್ಲಿಂದ ಬಂದಿರಬೇಕು, ಸುಮ್ಮನೆ ಅಸ್ಮಿತೆ ಅಷ್ಟು. ಆದರೆ ಈ ಶಬ್ದ ಲೌಕಿಕ ಸಂಸ್ಕೃತಗಳ ಬಳಕೆ ಇಲ್ಲ. ಯಾಕಿಲ್ಲ ತರಬಹುದು ಅಂದರೆ ತಪ್ಪಿಲ್ಲ. ಇಂಥ ಕೆಲವು ಶಬ್ದಗಳು ಸಂಸ್ಕೃತದಲ್ಲಿ ಇವೆ ಅಂತ ತಿಳ್ಕೋಬೇಕು. ರಕ್ಷಾಚನೋ ಅಧಿಚ ದೇವ ಬ್ರೂಹಿ, ನೀನು ನಮ್ಮನ್ನು ರಕ್ಷಣೆ ಮಾಡಬೇಕು. ಮತ್ತು ಅಧಿಬ್ರೂಹಿ, ನಮಗೆ ಅಧಿಕೃತವಾಗಿ ನೀನು ಉಪದೇಶ ಮಾಡಬೇಕು. ನಮಗೆ ಗುರುಗಳು ಯಾರಿದ್ದಾರೆ, ಆ ಗುರುಗಳು ಯಾರಿದ್ದಾರೆ, ನಮಗೆ ಯಾರ್ಯಾರು ಪ್ರವಕ್ತಾರರು ಅಂತ ಅನಿಸ್ಕೊಂಡಿದ್ದಾರೆ, ಅವರೊಳಗೆ ನೀನು ನಿಂತು ನೀನೇ ತತ್ವೋಪದೇಶ ಮಾಡಬೇಕು. ಶರ್ಮ ಯಚ್ಛ ದ್ವಿಬರ್ಹಾಹ, ನಮಗೆ ಸಂತೋಷವನ್ನು ನೀನು ಕೊಡಬೇಕು. ಶರ್ಮ ಅಂದರೆ ಸಂತೋಷ. ನೀನು ದ್ವಿಬರ್ಹ. ಯಾಕೆ ದ್ವಿಬರ್ಹ ಅಂತಂದರೆ ಎರಡು ರೀತಿಯಾದಂಥ ಗುಣಗಳುಳ್ಳವನು ನೀನು. ಬರಹ ಅಂದರೆ ರೆಕ್ಕೆ, ಎರಡು ಥರದ ರೆಕ್ಕೆ ಉಳ್ಳವನು. ಏನದು ಎರಡು ಥರದ ಗುಣಗಳು ಅಂತಂದರೆ ಭಕ್ತಿ ಮತ್ತು ವೈರಾಗ್ಯ. ಭಕ್ತಿ ಮತ್ತು ವೈರಾಗ್ಯ ಅನ್ನುವಂಥ ಎರಡು ಗುಣಗಳನ್ನು ನೀನು ಒಳಗೊಂಡವನು. ಆ ಎರಡು ಭಕ್ತಿ ಮತ್ತು ವೈರಾಗ್ಯ ಅನ್ನೋ ಗುಣಗಳನ್ನು ನೀನು ನಮಗೆ ಕೊಡಬೇಕಾದವನು, ಅದನ್ನು ಬೆಳೆಸುವವನು ನಿನ್ನಂಬಲ್ಲಿ. ಅಲ್ಲಿ ಬರಹ ಅಂತಂದರೆ ಒಂದು ರೆಕ್ಕೆ, ಪಕ್ಷ, ಪುಕ್ಕ ಅಂತ ಅರ್ಥ. ಇನ್ನೊಂದು ಅದನ್ನು ಬೆಳೆಸುವವನು. ಬೃಹಿ ಅಂತಂದರೆ ಬೆಳೆಸೋದು. ಬೃಹಿ ವೃದ್ಧವು ಧಾತು. ಬೃಹಿ ವೃದ್ಧವು ಧಾತುವಿನಿಂದ ಎರಡನ್ನ ನೀನು ನಮ್ಮಲ್ಲಿ ಬೆಳೆಸುವವನಾದ್ರಿಂದ ನೀನು ದ್ವಿಬರ್ಹ. ಮತ್ತು ಎರಡು ಪಕ್ಷಗಳುಳ್ಳವನಾದ್ರಿಂದ ನೀನು ದ್ವಿಬರ್ಹ. ನೀನು ಪಕ್ಷಿ ಮೊದಲಾದ ರೂಪಗಳಿದ್ದವನು, ಹಂಸ ಮೊದಲಾದ ರೂಪಗಳಿದ್ದವನು. ಅದಕ್ಕಾಗಿ ನೀನು ದ್ವಿಬರ್ಹ ಹಾಗೂ ಹೇಳ್ಬೋದು. ಮಯೂರೋ ಬರ್ಹಿಣೋ ಬರ್ಹಿ ಅಂತ, ನವಿಲಿಗೆ ಬರ್ಹಿ ಅಂತಂತಾರೆ. ಬರ್ಹಿ ಅಂದರೆ ಪುಕ್ಕ ಉಳ್ಳದ್ದು. ಇವನು ಎರಡು ಪುಕ್ಕ ಉಳ್ಳವನು. ಯಾಕೆಂದರೆ ಹಂಸಾದಿ ರೂಪಗಳಿಂದ ಉಪದೇಶ ಮಾಡಿದವನು ಕೆಲವು ಸರಿ. ಅದಕ್ಕಾಗಿ ಇದು ದ್ವಿಬರ್ಹ. ಸ್ತುಹಿ ಶ್ರುತಂ ಗರ್ತಸದಂ ಯುವಾನಂ ಮೃಗನ್ನ ಭೀಮ ಉಪಹತ್ನು ಮುಗ್ರಂ ಬಡಾಚರಿತ್ರೆ ರುದ್ರಸ್ತವಾನೋ ಅನ್ಯಂತೆ ಅಸ್ಮನ್ನಿವ ಪಂತು ಸೇನಾಹ. ಇದು ಕೂಡ ನಮ್ಮ ಮನಸ್ಸಿಗೆ ನಾವು ಹೇಳ್ಕೊಳ್ಳೋದು, ಅಥವಾ ಒಬ್ಬ ಗುರು ಒಬ್ಬ ಶಿಷ್ಯರಿಗೆ ಉಪದೇಶ ಮಾಡೋದು. ಸ್ತುಹಿ, ಉಪದೇಶ ಮಾಡು, ಸ್ತೋತ್ರ ಮಾಡು. ಯಾರನ್ನ? ಶ್ರುತಂ, ಶಾಸ್ತ್ರದಿಂದ ತಿಳಿಯಲ್ಪಡುವವನು ಈ ಪರಮಾತ್ಮ, ಶಾಸ್ತ್ರದಿಂದ ಪ್ರಸಿದ್ಧನಾದವನು. ಗರ್ತಸದ, ಗರ್ತ ಅಂದರೆ ಹೊಂಡ, ಮನಸ್ಸಿನ ಆಳ, ಹೃದಯ ಗುಹ, ಅದರಲ್ಲಿದ್ದವನು ಗರ್ತಸದ. ಯುವ, ನಿತ್ಯ ಯುವಕ ಇವನು, ಎಂದು ಇವನಿಗೆ ಮುಪ್ಪಿಲ್ಲ. ಮೃಗನ್ನ ಭೀಮಂ ಉಪಹತ್ತು ಮುಗ್ರಂ, ಈ ನಮ್ಮ ಮನಸ್ಸನ್ನು ಆತ ಕೊಲ್ಲಿಕ್ಕೆ ಬಂದಿದ್ದಾನೆ. ಅಥವಾ ನಮ್ಮ ಶತ್ರುಗಳನ್ನು, ನಮಗೆ ತೊಂದರೆ ಕೊಡುವಂಥ ಶತ್ರುಗಳನ್ನು, ಭಯಂಕರವಾದಂಥ ಶತ್ರುಗಳನ್ನು ಹೇಗೆ ಕೊಲ್ಲಿಕ್ಕೆ ಬಂದಿದ್ದಾನೆ ಅಂದರೆ ಮೃಗಂನ, ಕಾಡು ಪ್ರಾಣಿಯನ್ನು ಹೇಗೆ ಕೊಲ್ತಾರೋ ಬೇಟೆಗಾರರು, ಹಾಗೆ ನಿರ್ದಯವಾಗಿ ನಮ್ಮ ಶತ್ರುಗಳನ್ನು ನೀನು ಕೊಲ್ಲಬೇಕು. ಕೊಲ್ಲಿಕ್ಕೆ ಉದ್ಯುಕ್ತನಾಗಿದ್ದಿ. ಮತ್ತು ಉಗ್ರ ಅಂತ ಪರಮಾತ್ಮನನ್ನು ನಾವು ಸ್ತೋತ್ರ ಮಾಡ್ತೀವಿ. ಇದು ನರಸಿಂಹ ರೂಪದ ಸ್ತೋತ್ರ ಅಂತಲೂ ಕೂಡ ಉಪದೇಶ ಮಾಡ್ಬೋದು. ಯಾಕೆಂದರೆ ಮೃಗನ್ನ ಭೀಮ ಉಪಹತ್ನು, ಕೊಲ್ಲಿಕ್ಕೆ ಸಿದ್ಧನಾಗಿದ್ದಾನೆ ಪರಮಾತ್ಮ. ಆ ಹಿರಣ್ಯಕಶಿಪುವನ್ನು ತನ್ನ ತೊಡೆಯ ಮೇಲೆ ಹಾಕ್ಕೊಂಡು ಅವನು ಸೀಳಲಿಕ್ಕೆ ಸನ್ನದ್ಧನಾಗಿದ್ದಾನೆ. ಮತ್ತು ನರಸಿಂಹ ರೂಪವೂ ಕೂಡ ಗರ್ತಸದ, ಹೃದಯ ಗುಹಾದಲ್ಲಿ. ಆ ಹರಿಕಥಾಮೃತಸಾರದಲ್ಲಿ ಇದೆ ನೋಡ್ರಿ, ಅದು ನನಗೆ ಆ ಸಂಖ್ಯೆ ನೆನಪಿಲ್ಲ. ಎಷ್ಟು? 77 ಲಕ್ಷದ ಎಷ್ಟೋ ರೂಪದಿಂದ ಹೃದಯ ಗುಹಾದಲ್ಲಿ 775. ಆ ರೂಪದಿಂದ ಗರ್ತಸದ ಒಳಗಿದ್ದವನು. ಮತ್ತು ಹಿರಣ್ಯಕಶಿಪು ಮೊದಲಾದ ಶತ್ರುಗಳನ್ನು, ಪ್ರಾಣಿಗಳನ್ನು ಸೀಳುವಂತೆ ಸೀಳಲಿಕ್ಕೆ ಸನ್ನದ್ಧನಾದವನು. ಆದ್ದರಿಂದ ಆತ ಉಪಹತ್ನು ಉಗ್ರ. ಮೃಡ, ನೀನು ನಮ್ಮನ್ನು ರಕ್ಷಣೆ ಮಾಡಬೇಕು. ಯಾರು ನಿನ್ನನ್ನು ಸ್ತೋತ್ರ ಮಾಡ್ತಾರೆ, ಜನಿತಾರರು ಅಂತ ಸ್ತೋತ್ರ ಮಾಡುವರು, ಆ ಸ್ತೋತ್ರ ಮಾಡುವವರನ್ನು ನೀನು ಯಾವತ್ತೂ ತೊಂದರೆಗೊಳಿಸಬಾರ್ದು. ಮತ್ತು ನಿನ್ನ ಸೈನ್ಯ ಏನಿದೆ, ನಿನ್ನ ಸೈನ್ಯ ನಮ್ಮಿಂದ ದೂರ ಇರಲಿ, ನಮಗೆ ತೊಂದರೆ ಕೊಡದೇ ಇರಲಿ, ನಮ್ಮ ಶತ್ರುಗಳನ್ನು ದಮನ ಮಾಡಲಿ. ಇನ್ನು ಎಷ್ಟಾಯ್ತಿದು? 4 ಮಂತ್ರ. ಪರಿಣೋ ರುದ್ರಸ್ಯ ಹೇತಿರ ವೃಣತ್ತು ಪರಿತ್ವೇಷಸ್ಯ ದುರ್ಮತಿ ರಘಾಯೋ. ಈ ಪರಮಾತ್ಮನ ಆಯುಧ ನಮ್ಮನ್ನು ಸುತ್ತುವರೆದು ರಕ್ಷಿಸಲಿ. ಪರಿವೃಣತ್ತು, ಪರಮಾತ್ಮನೂ ನಮ್ಮನ್ನು ಸುತ್ತುವರೆದು ರಕ್ಷಿಸಲಿ. ಪರೀಕ್ಷಿತನನ್ನು ಹೇಗೆ ಪರಮಾತ್ಮ ಸುತ್ತಲೂ ರಕ್ಷಿಸಿದ ಹಾಗೆ ನಮ್ಮನ್ನು ರಕ್ಷಿಸಲಿ. ಮತ್ತು ಕಲಿಪುರುಷ,
ಪಾಪ ಪುರುಷ ಏನಿದ್ದಾನೆ ಅವನು ದ್ವೇಷ, ಯಾವತ್ತು ಸಿಟ್ಟಿನಿಂದ ಉರಿತಾ ಇದ್ದಾನೆ. ದ್ವೇಷ ದ್ವೇಷ ಇವೆಲ್ಲ ಒಂದೇ. ಅಘಾಯು ಮತ್ತು ಅವನು ಪಾಪ ಜೀವನವನ್ನು ನಡೆಸ್ತಾ ಇದ್ದಾನೆ, ಸ್ವಯಂ ಪಾಪ ಪುರುಷ. ಮತ್ತು ಸಜ್ಜನರ ಬಗ್ಗೆ ದ್ವೇಷ ಕೂಡ. ಅವನ ದುರ್ಬುದ್ಧಿ ಏನಿದೆ, ದುರ್ಮತಿ, ಆ ದುರ್ಮತಿ ಪರಿವೃಣತ್ತು, ನಮ್ಮಿಂದ ದೂರ ಇರಲಿ. ಅವನ ದುರ್ಬುದ್ಧಿ ಅವನಿಗೇ ಇರಲಿ, ನಮಗದೇನು ಮಾಡದೆ ಹೋಗಲಿ. ಮಘವದ್ಭ್ಯ, ಯಜ್ಞಶೀಲರಾದಂಥ ಭಕ್ತರು, ನಿತ್ಯ ಯಜ್ಞ ಮಾಡುವಂಥ ಭಕ್ತರು ಏನಿದ್ದಾರೆ ಅವರಿಗೆ ಅವತನುಷ್ವ, ಏನು ನೀನು ತಂದು ಕೊಡಬೇಕು. ಏನು ತಂದು ಕೊಡಬೇಕು? ಸ್ಥಿರಾಹ, ಶಾಶ್ವತವಾದಂಥ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಏಕಾಕಾರದಿಂದ ಇರುವಂಥ ಸ್ಥಿರಗಳಾದಂಥ ವೇದಗಳನ್ನು ನೀನು ಯಜ್ಞ ಮಾಡುವ ಬ್ರಾಹ್ಮಣರಿಗೆ ತಂದು ಕೊಡು. ಅವರನ್ನು ಉಪಯೋಗ ಮಾಡಿಕೊಂಡು ಯಜ್ಞ ಮಾಡಲಿ. ಮತ್ತೆ ತನಯಾಯ ತೋಕಾಯ, ನಾನು ನಿನ್ನ ಮಗ ಆದ್ದರಿಂದ ಮೀಢ್ವ ತೋಕಾಯ ತನಯಾಯ ಮೃಡಯ, ನಿನ್ನ ಮಗನಾದಂಥ ನನ್ನನ್ನು ನೀನು ರಕ್ಷಣೆ ಮಾಡು. ನಮಗೆ ಭಗವಂತ ತಂದೆನೂ ಹೌದು, ತಾಯಿಯೂ ಹೌದು, ಎಲ್ಲ ರೀತಿಯಿಂದ ಉಪಾಸನೆ ಮಾಡಬಹುದು ಅಂತಿದೆ. ಅದಕ್ಕಾಗಿ ನಿನ್ನ ಮಗ ನಾನು. ಪ್ರಪಿತಾಮಹೋಮೆ ಭಗವಾನ್ ಇದು ಸರ್ವಜನಸ್ಸು, ಭಾಗವತ್ ತಾತ್ಪರ್ಯ. ಗೋಪಿಕಾ ಸ್ತ್ರೀಯರು ಒಂದು ರೀತಿ ಉಪಾಸನೆ ಮಾಡಬೇಕು, ಭಾರತೀಯ ಮೊದಲಾದ ಸ್ತ್ರೀಯರು ಕೆಲವರು ಅಪ್ಪ ಅಂತ, ಕೆಲವರು ಅಜ್ಜ ಅಂತ ಉಪಾಸನೆ ಮಾಡಬೇಕು. ನಾವು ಮುಖ್ಯವಾಗಿ ಭಗವಂತನ ಪ್ರಪಿತಾಮಹೋಮೆ ಭಗವಾನ್, ಮುತ್ತಜ್ಜ ಅಂತ ಉಪಾಸನೆ ಮಾಡಬೇಕು. ಮೀಢುತ್ತಮ ಶಿವತಮ ಶಿವೋನ ಸುಮನಾಭವ, ನೀನು ನಮಗೆ ಸುಮನಸ್ಕನಾಗು, ಶಾಂತವಾದ ಮನಸ್ಸನ್ನು ನೀನು ನಮ್ಮ ಕಡೆ ತಾಳು, ಮಂಗಳಕರನಾಗು. ಮೀಢುಷ್ಟಮ, ನಮ್ಮ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸುವವನು. ಪರಮೇ ವೃಕ್ಷ ಆಯುಧಂ ನಿಧಾಯ ಕೃತ್ಯಂ ವಸಾನ ಆಚರ ಪಿನಾಕಂ ಬಿಭ್ರದಾಗಹಿ, ಬೇಗ ಬಿಲ್ ಹಿಡಿದು ನಮ್ಮ ಬಳಿಗೆ ಬಾ. ಪಿನಾಕವನ್ನು ಹಿಡಿದು ನಮ್ಮ ಬಳಿಗೆ ನೀನು ಬರಬೇಕು, ಬಂದು ನೀನು ನಮ್ಮನ್ನು ರಕ್ಷಣೆ ಮಾಡಬೇಕು. ರುದ್ರದೇವರ ಧನಸ್ಸೇ ಇಲ್ಲೇ, ಅಂದರೆ ಆ ರುದ್ರದೇವರ ಧನಸ್ಸನ್ನೇ ಕೈಯಲ್ಲಿ ಹಿಡಿದವನು ಅವನ ಒಳಗೆ ನಿಂತು ಪರಮಾತ್ಮ ಹಿಡಿಬೇಕಲ್ಲ. ಆದ್ದರಿಂದ ಆ ಪಿನಾಕ ಅಂತಂದರೆ ಪರಮಾತ್ಮನೇ ಹಿಡಿದವನೇ. ಅದನ್ನು ಹಿಡ್ಕೊಂಡು ನೀನು ನಮ್ಮ ಬಳಿಗೆ ಬಾ ಅಂದರೆ ರುದ್ರಾಂತರ್ಯಾಮಿಯಾಗಿ ನನ್ನ ಬಳಿಗೆ ಬಾ ಅಂತ ಈಗ ಅವನನ್ನು ತೋರಿಸಿದಂಗೆ. ಮತ್ತೆ ವೃಕ್ಷೇ ಆಯುಧಂ ನಿಧಾಯ, ವೃಕ್ಷ ಅಂತಂದರೆ ಈ ಊರ್ಧ್ವಮೂಲಂ ಅಧಃಶಾಖಂ, ಈ ಜಗತ್ತೇ ಒಂದು ದೊಡ್ಡ ವೃಕ್ಷ, ಪ್ರಪಂಚವೇ ಒಂದು ದೊಡ್ಡ ವೃಕ್ಷ. ಅದರಲ್ಲಿ ಆಯುಧವನ್ನು ಇಟ್ಕೊಂಡು ಬಾ ಅಂದರೆ ಅದರ ಮೇಲೆ ನಿನ್ನ ನಿಯಂತ್ರಣ ಇರಲಿ. ಇದೆ ಅಂತ ನಾನು ಅನುಸಂಧಾನ ಮಾಡ್ತೀನಿ ಅಷ್ಟೇ. ಈಗ ಜಗತ್ತೆಂಬ ವೃಕ್ಷದಲ್ಲಿ ನಿನ್ನ ನಿಯಂತ್ರಣ ಇಟ್ಟುಕೊಂಡು ನಿಯಂತ್ರಣವನ್ನು ಸಡಿಲಿಸದೆ ನನ್ನ ಬಳಿಗೆ ಬಾ. ಕೃತ್ಯಂ ವಸಾನ, ಕೃತ್ಯ ಅಂದರೆ ಚರ್ಮ, ವಾಸ್ತವಿಕವಾಗಿ ರುದ್ರ ಉಡುವ ಚರ್ಮ. ಆದರೆ ಕೃತ್ಯ ಅಂತಂದರೆ ನಮಗೆ ಕಾಣಿಸುವ ರೂಪವನ್ನು ತಾಳಿ ಬಾ. ಅವತಾರದ ರೂಪಗಳಲ್ಲಿ ನಮಗೆ ಕಾಣಿಸ್ತಾನೆ ಭಗವಂತ, ಇಲ್ಲದೆ ಹೋದ್ರೂ ಕಾಣಿಸೋದಿಲ್ಲ. ಮೂಲ ರೂಪದಲ್ಲಿ ನಮಗೆ ಕಾಣಿಸೋದಿಲ್ಲ, ಆದರೆ ನಮ್ಮ ಸಾಧನ ಪಕ್ವ ಆದಾಗ ಬಿಂಬ ರೂಪದಿಂದ ಕಾಣಿಸ್ತಾನೆ. ಹೀಗೆ ಕೃತ್ಯ ಅಂತಂದರೆ ನಮಗೆ ಕಾಣಿಸುವಂಥ ಒಂದು ರೂಪ, ಅವತಾರಾದ ರೂಪಗಳನ್ನು ತಾಳಿಬ, ಅಥವಾ ಬಿಂಬ ರೂಪದಿಂದ ಆದರೂ ನಮಗೆ ಕಾಣುವ. ಆ ಪಿನಾಕವನ್ನು ಕೈಯಲ್ಲಿ ಹಿಡ್ಕೊಂಡು ಕ್ಷಾಯುಧಂ ಕೃತ್ಯಂ ವಸಾನ ಆಚರ ಪಿನಾಕಂ ಬಿಭ್ರದಾಗಹಿ. ವಿಕಿರಿದ ವಿಲೋಹಿತ ಅಂದರೆ ವಿವಿಧ ಪ್ರಕಾರಗಳಿಂದ ಶತ್ರುಗಳು ನಮ್ಮನ್ನು ಹಿಂಸಿಸ್ತಾ ಇದ್ದಾರೆ. ಆ ಶತ್ರುಗಳನ್ನು ನೀನು ನಾಶ ಮಾಡಬೇಕು. ಅದಕ್ಕಾಗಿ ನೀನು ವಿಲೋಹಿತ, ಕೆಂಪಾದ ಮುಖದಿಂದ ಕುಪಿತನಾಗಿದ್ದೆ. ಮುಖವನ್ನು ಕೆಂಪು ಮಾಡಿಕೊಂಡು ಆ ಶತ್ರುಗಳನ್ನು ದಮನ ಮಾಡಲಿಕ್ಕೆ ಸನ್ನದ್ಧನಾಗಿದ್ದೆ. ನಮಸ್ತೆ ಅಸ್ತು ಭಗವಃ, ನಿನಗೆ ನಮ್ಮ ನಮಸ್ಕಾರ ಇರಲಿ. ಯಾಸ್ತೆ ಸಹಸ್ರಂ ಹೇತಯ, ಸಾವಿರಾರು ಆಯುಧಗಳಿವೆ ನಿನ್ನ ಕೈಯಲ್ಲಿ, ಅನಂತ ಆಯುಧಗಳಿವೆ. ಅಸ್ಮನ್ ನೀವು ಪಂತುತಾಹ, ಆಯುಧಗಳೆಲ್ಲ ನಮ್ಮಿಂದ ದೂರ ಇರಲಿ, ನಮಗವು ಏನು ತೊಂದರೆ ಕೊಡದೆ ಹೋಗಲಿ. ಅವು ಬೇರೆ ವ್ಯಕ್ತಿಯನ್ನು ಪೀಡಿಸಲಿ, ನಮ್ಮನ್ನು ಪೀಡಿಸದೇ ಇರಲಿ. ಸಹಸ್ರಾಣಿ ಸಹಸ್ರದ ಬಾಹುವೋ ಸ್ತವ ಹೇತಯ. ನೋಡಿ, ನಿನ್ನ ಎರಡೇ ಕೈಗಳಲ್ಲಿ, ನನಗೂ ಭಗವಂತನಿಗೆ ಅನಂತ ಕೈಗಳಿವೆ, ಒಂದೊಂದು ಕೈಯಲ್ಲಿ ಒಂದೊಂದು ಆಯುಧ ಇದೆ ಬೇರೆ. ಇಲ್ಲಿ ಬಾಹುವೋಹ ದ್ವಿವಚನ ಇದೆ, ಎರಡೇ ಕೈಗಳಲ್ಲಿ ಅನಂತ ಆಯುಧಗಳಿವೆ. ಇದು ಆ ಭಗವಂತನ ವೈಶಿಷ್ಟ್ಯ. ಸಹಸ್ರಾಣಿ ಸಹಸ್ರದ, ಅನಂತಾನಂತ ಆಯುಧಗಳಿವೆ. ತಾಸಾ ಭೀಷಾನೋ ಭಗವನ್ ಪರಾಚೀನ ಮುಖಾತುದಿ, ಆಯುಧದ ಮುಖ, ಅದರ ಚೂಪಾದ ಮುಖ, ಅದರ ಖಡ್ಗದ ತುದಿ, ಮೊನಚಾದ ತುದಿ ನಮ್ಮ ಕಡೆ ಬರದೇ ಇರಲಿ, ಅದು ಹೀಗೆ ನಮ್ಮಿಂದ ಪರಾಂಗುಖ ಆಗಲಿ. ನಿನ್ನ ಕಡೆ ಅದನ್ನು ತಿರುಗಿಸ್ಕೊ, ಬೇರೆ ಶತ್ರುಗಳ ಕಡೆ ತಿರುಗಿಸು. ಮುಖ ಅಂದರೆ ಅದು ಆಯುಧದ ಮುಖ, ಅದು ಪರಾಚೀನ, ನಮಗೆ ಅಭಿಮುಖ ಆಗೋದು ಬೇಡ, ನಮಗೆ ಪರಾಂಗುಖ ಆಗಲಿ. ಆ ಮೂಲಕ ನೀನು ನಮ್ಮನ್ನು ರಕ್ಷಣೆ ಮಾಡಬೇಕು. ಪರಾಚೀನೋ ಮುಖಾಕೃತಿ. ಅಲ್ಲಿಗೆ ಈ 10ನೇ ಅನುವಾಕ ಸಮಾಪ್ತಿ ಕಂಡಿದೆ.